ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಈ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಏನಿದ್ದಾರೆ ಅವರ ಮೇಲೆ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ನೋಡಿ, ಈ ಒಂದು ಆರೋಪ ಇದೆ ಅಲ್ವಾ, ಏನಾದರೂ ಸಾಬೀತಾಯಿತು ಅಂತ ಹೇಳಿದ್ರೆ ಮತ್ತಷ್ಟು ಉರುಳಾಗುತ್ತೆ ಕಾನೂನಾತ್ಮಕವಾಗಿ. ಈ ಅಕ್ರಮದ ಹಣದಲ್ಲೇ ಜಮೀನು ಖರೀದಿಸಿದ್ರ ಶಾಸಕ ದದ್ದಲ್. ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಮಗನಿಗೂ ಇದೀಗ ಸಂಕಷ್ಟ ಎದುರಾಗಿದೆ. ದದ್ದನ್ ಮಗನಿಗೂ ಇಡಿ ನೋಟಿಸ್ ನೀಡುವಂತ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. 4 ಎಕರೆ 30 ಗುಂಟೆ ಜಮೀನು ಖರೀದಿಯ ವಿವರಣೆ ಕೇಳಿ ನೋಟಿಸ್ ನೀಡಬಹುದು. ಮಗ ತ್ರಿಶೂಲ್ ಕುಮಾರ್ ನಾಯಕ್ ಹೆಸರಲ್ಲಿ ದದ್ದಲ್ ಖರೀದಿ ಮಾಡಿದ್ದಾರಂತೆ ಜಮೀನು. ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೂ ಮುನ್ನವೇ ಈ ಹೊಲನ ಖರೀದಿ ಮಾಡಿದ್ದಾರೆ. ಎಕರೆಗೆ 36 ಲಕ್ಷ ರೂಪಾಯಿನಂತೆ ಕೊಟ್ಟು ತ್ರಿಶೂಲ್ ಹೆಸರಲ್ಲಿ 4 ಎಕರೆ 30 ಗುಂಟೆ ಕೊಂಡುಕೊಂಡಿದ್ದು. ಸಿರಿವಾರ ಹೋಬಳಿ ಗಣದಿನ್ನಿ ಗ್ರಾಮದಲ್ಲಿ ಸರ್ವೆ ನಂಬರ್ 33/1 ಜಮೀನಿದು. ನೋಡಿ, ಈಗ ಒಂದೊಂದೇ ಬೆಳಕಿಗೆ ಬರ್ತಾನೆ ಇದ್ದಾವೆ. ಸಿದ್ದನಗೌಡ ಎಂಬೂರಿಂದ ಜಮೀನು ಖರೀದಿ ಮಾಡಿದ್ರು ದದ್ದಲ್. ಆ ಅಕ್ರಮವಾದಂಥ ಹಣದಲ್ಲಿ ಏನೆಲ್ಲ ಮಾಡಿದ್ರು ಅನ್ನೋದು ಈಗ ಒಂದೊಂದಾಗೆ ಬೆಳಕಿಗೆ ಬರ್ತಾ ಇದ್ದಾವೆ. 4 ಎಕರೆ 30 ಗುಂಟೆ ಜಮೀನು, ಅದು ಸಿರಿವಾರ ಹೋಬಳಿಯ ಗಣದಿನ್ನಿ ಗ್ರಾಮದಲ್ಲಿ ಸರ್ವೆ ನಂಬರ್ 33/1ರಲ್ಲಿ ಸಿದ್ದನಗೌಡ ಅನ್ನೋರಿಂದ ಜಮೀನು ಖರೀದಿ ಮಾಡಿದ್ದು. ಯಾರ ಹೆಸರು ಮೇಲೆ ಅಂತ ಹೇಳಿದ್ರೆ ಮಗನ ಹೆಸರು ಮೇಲೆ. ನೋಡಿ, ಈತನೇ ಅವರ ಮಗ ತ್ರಿಶೂಲ್ ಕುಮಾರ್ ನಾಯಕ್. ಅವ್ರಿಗೂ ಕೂಡ ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡುವ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅವರ ಸಂಬಂಧಿಕರು ಜೊತೆಗೆ ಅವರ ಆಪ್ತರು ಎಲ್ಲರನ್ನೂ ಕೂಡ ಇಡೀ ವಿಚಾರಣೆಗೆ ಒಳಪಡಿಸ್ತು. ಮೊನ್ನೆ ರೇಡ್ ಆದಂಥ ಸಂದರ್ಭದಲ್ಲಿ ವಿವರಣೆಯನ್ನು ಕೇಳ್ತು. ಈಗ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ದಾಖಲೆಗಳು ಪತ್ತೆಯಾಗಿದ್ದಾವೆ. ಅಂದರೆ ಆ ಜಮೀನನ್ನು ಖರೀದಿ ಮಾಡಿರುವಂಥ ಕಾಗದ ಪತ್ರಗಳು ಇಡಿ ಅಧಿಕಾರಿಗಳ ಹತ್ರ ಇದ್ದಾವೆ. ಇಡಿ ಅಧಿಕಾರಿಗಳು ಸುಮ್ಮನೆ ನೋಟಿಸ್ ಕೊಡೋದಿಲ್ಲ ಅಥವಾ ಸುಮ್ಮನೆ ವಿಚಾರಣೆ ಕರೆಯೋದಿಲ್ಲ. ಅವ್ರ ಹತ್ರ ದಾಖಲೆ ಇರ್ತವೆ. ಪ್ರಿಪ್ರೇಷನ್ ಮಾಡಿನೇ ಅವರೆಲ್ಲ ಈ ತಯಾರಿಗಳನ್ನು ಮಾಡ್ಕೊಂಡಿರ್ತಾರೆ. ಈ ಜಮೀನು ಖರೀದಿಯ ಪತ್ರಗಳು ಸಿಕ್ಕಿದ್ದಾವೆ ಇಡಿ ಅಧಿಕಾರಿಗಳಿಗೆ. ಇದನ್ನ ಮುಂದಿಟ್ಟುಕೊಂಡು ಅವರ ಮಗನಿಗೂ ಕೂಡ ವಿಚಾರಣೆಗೆ ನಡೆಸಬಹುದು. ಬಗೆದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮ ಅಕ್ರಮದ ಬೇರುಗಳು. ಅಕ್ರಮದ ಹಣದಲ್ಲಿ ಬೇರೆಯವರ ಹೆಸರಲ್ಲಿ ಜಮೀನು ಖರೀದಿ ಮಾಡಿದ್ದಾರಾ ಅಂದ್ರೆ ಬೇನಾಮಿ ಹೆಸರಲ್ಲಿ. ಇದೀಗ ದದ್ದಲ್ ಆಪ್ತರಿಗೆ ಜಮೀನು ಮಾರಿದ್ದವರಿಗೂ ಸಂಕಷ್ಟ ಶುರುವಾಗಿದೆ. ಈಗ ಜಮೀನು ಕೊಟ್ಟಿರ್ತಾನಲ್ಲ ಅವನಿಗೂ ಕೂಡ ಪತ್ನಿಯ ಅಕ್ಕನ ಮಕ್ಕಳ ಹೆಸರಲ್ಲೂ ದದ್ದಲ್ ಜಮೀನು ಖರೀದಿ ಮಾಡಿದ್ದಾರಂತೆ. ಜಮೀನು ಮಾರಿದ ದುಡ್ಡಲ್ಲಿ ಮನೆ ಖರೀದಿಸಿದ್ರು ಲಕ್ಷ್ಮೀದೇವಿ ಅವರಿಗೆ ಸಮನ್ಸ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ಜಾರಿಯಾಗಿದೆ. ಮನಿ ಲ್ಯಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಇಡಿ ಅಧಿಕಾರಿಗಳಿಂದ ಸಮನ್ಸ್ ಹೋಗಿದೆ. ಕಾರ್ತಿಕ್ ಮತ್ತು ಆಂಜನೇಯನಿಗೆ ಭೂಮಿ ಮಾರಾಟ ಮಾಡಿದ್ರು ಈ ಲಕ್ಷ್ಮೀದೇವಿ. 2 ಮನೆ ಖರೀದಿಸಲು ಅಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡಲಿದ್ದಾರೆ. ಈಗ ಸಿದ್ದನಗೌಡ ಏನಿದ್ದಾನೆ, ಅವನು ಮತ್ತು ಇನ್ನಿತರರೇನಿದ್ದಾರೆ ದದ್ದಲ್ಗೆ ಜಮೀನು ಕೊಟ್ಟಂಥವ್ರು. ಅವ್ರಿಗೂ ಕೂಡ ಈಗ ಒಂದು ರೀತಿ ಶಾಕ್ ಅಂತ ಹೇಳ್ಬೋದು. ಅಗತ್ಯ ಬಿದ್ದರೆ ಅವ್ರನ್ನ ಕರೆಸ್ಬೋದು. ಎಷ್ಟು ಎಕರೆ ಜಮೀನು ನಿಮ್ಮಿಂದ ತೆಗೆದುಕೊಂಡಿದ್ರೆ ಎಷ್ಟು ಲಕ್ಷಕ್ಕೆ ಅಂತ ಹೇಳಿ. ನೋಡಿ, ದದ್ದಲ್ ಅವರ ಪತ್ನಿಯ ಅಕ್ಕನ ಮಕ್ಕಳ ಹೆಸರಲ್ಲೂ ಜಮೀನನ್ನು ಖರೀದಿ ಮಾಡಿದ್ದಾರೆ. ಆ ಜಮೀನು ಮಾರಿದ ದುಡ್ಡಲ್ಲಿ ಮನೆಯನ್ನು ಖರೀದಿಸಿದ್ರು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಗೂ ಕೂಡ ಈಗ ಸಮನ್ಸನ್ನು ಕೊಟ್ಟಿದ್ದಾರೆ. ಮನಿ ಲ್ಯಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಈಗ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ. ಕಾರ್ತಿಕ್ ಮತ್ತು ಆಂಜನೇಯನಿಗೆ ಲಕ್ಷ್ಮೀದೇವಿ ಭೂಮಿಯನ್ನು ಮಾರಾಟ ಮಾಡಿದರು. ಈ ಕಾರ್ತಿಕ್ ಕೂಡ ಅವರ ಸಂಬಂಧಿಕ ಆಗಬೇಕು. ಹಾಗಾಗಿನೇ ನಿಮಗೆ 2 ಮನೆಯನ್ನು ಖರೀದಿ ಮಾಡಲಿಕ್ಕೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಏನು ಬೆವರು ಸುರಿಸಿ ದುಡಿದಿದ್ದ? ಯಾರಾದರೂ ಸಾಲ ಕೊಟ್ಟಿದ್ದ? ಸಾಲ ಕೊಟ್ಟಿದ್ದೆ ಆದರೆ ಅದಕ್ಕೆ ಪ್ರೂಫ್ ಏನಿದೆ? ಬ್ಯಾಂಕಲ್ಲಿ ತೆಗೆಸಿದ್ದ ಲೋನು? ಇದೆಲ್ಲದರ ಬಗ್ಗೆ ಇಡಿ ಅಧಿಕಾರಿಗಳು ವಿವರಣೆಯನ್ನು ಕೇಳಲಿದ್ದಾರೆ. ಅವರಲ್ಲೇ ಐತೆ ಸರ್, ನಮ್ಮ ಹೊರದು ಡಾಕ್ಯುಮೆಂಟ್ಸ್ ಎಲ್ಲ ತಂದರ್ ಸರ್. ಅವ್ರು ಅಲ್ಲಿಗೆ ಸಿಕ್ಕದಂತ ಅವ್ರಿಗೆ ತಂದರ್ ಸರ್. ಅಲ್ಲಿ ಎಲ್ಲ ನೆನ್ಪಿಡಕ್ಕಾಗಲ್ಲ. ಚೆಕ್ಕಿನ ಪ್ರೂಫ್ ಬಂದ್ರೆ ನಾವು ಕೊಟ್ಟಿವಿ ಅವ್ರಿಗೆ.
ಚೆಕ್ಕಿನ ಕುಡ್ಕೊಂಡೆ ಕೊಟ್ಟಿವಿ ನಾವು ಅಷ್ಟೇ, ಇನ್ನೇನಿಲ್ಲ ಸರ್. ನೀವು ದುಡ್ಡು ಮಾತ್ರ ಏನು ಬ್ಯಾಂಕಲ್ಲೇ ಕೊಟ್ಟಿದ್ದಾರೆ ನಿಮ್ಗೆ, ಯಾರು ಕೈ ಹಾಕ ಸುಮಾರು 4 ಕೋಟಿ ರೂಪಾಯಿ ಆಸ್ತಿ ನಿಮ್ಗೆ. ಏನ್ ಮಾಡ್ಬೇಕು ಸರ್, ಎಷ್ಟು ಮಾಡಿಲ್ಲ ಸಾಲಿ ಕಲ್ತಿಲ್ಲ ನಮಗೆ, ನಮ್ಮ ಆಸ್ತಿ ಇತ್ತು, ನಮ್ಗೆ ಕಷ್ಟ ಇತ್ತು, ನಮ್ಮ ಹೊಲ ಮಾರ್ಬೇಕು ಅನ್ನೋದಿತ್ತು. ನಾವು ಬಂದ್ರೆ ಯಾರು ಬ್ರೋಕರ್ ಬಂದು ಮಾರಾಟ ಮಾಡಿ 189 320